ನಮಸ್ತೆ ಬಂಧುಗಳೇ, ಜ್ಞಾನ ಮಾಧ್ಯಮದ ಇನ್ನೊಂದು ಸಂಚಿಕೆಗೆ ಹಾರ್ದಿಕ ಸ್ವಾಗತ. ಅಲ್ಲಿ ಎಲ್ಲಿ ನೋಡಿದರೂ ದೇವಸ್ಥಾನ, ಗುಡಿಗುಂಡಾರಗಳು ಕಾಣಸಿಗುತ್ತವೆ. ಗಂಟೆಯ ನಿನಾದ, ಸ್ವರ ಸಂಗೀತದ ಭಾವ, ನಟರಾಜನ ಕುಣಿತ, ಕನಕನದಲ್ಲೂ ಭಾರತೀಯತೆಯನ್ನು ಮೈಗೂಡಿಸಿಕೊಂಡಿರುವ ದೇಶ ಇಸ್ಲಾಮಿಕ್ ರಾಷ್ಟ್ರವಾಗಿದ್ದರೂ ಅದರ ಯಾವ ಪ್ರಭಾವವೂ ಇಲ್ಲಿಗೆ ಬರುವ ಪ್ರವಾಸಿಗರಿಗೆ ಕಾಣಸಿಗುವುದಿಲ್ಲ. ಕಾರಣ ಈ ನಾಡಿನವರು ತಮ್ಮ ಪರಂಪರೆಯನ್ನು ಮರೆತಿಲ್ಲ. ಪ್ರತಿ ಸಂಪ್ರದಾಯದಲ್ಲೂ ಭಾರತೀಯತೆಯು ಎದ್ದು ಕಾಣುತ್ತಿದೆ. ಭಾರತೀಯರ ಗಾಢ ಪ್ರಭಾವ ಇವರ ಮೇಲೆ ಇದೆ. ಇವರು ಭಾರತೀಯರಂತೆ ಪ್ರಕೃತಿಯ ಆರಾಧಕರು. ಭಾರತೀಯರೇ ನಾಚುವಂತೆ ತಮ್ಮ ಪೂರ್ವಜ ಸಂಪ್ರದಾಯವನ್ನು ಪಾಲಿಸಿಕೊಂಡು ಬರುತ್ತಿದ್ದಾರೆ. ಅವರು ಬೇರೆ ಯಾರೋ ಅಲ್ಲ, ಇಂಡೋನೇಷ್ಯಾದ ಜನರು. ಇಂಡೋನೇಷ್ಯಾವನ್ನು ದ್ವೀಪ ರಾಷ್ಟ್ರವೆಂದು ಕರೆಯುತ್ತಾರೆ. ಇದು ನಿಸರ್ಗದತ್ತ ಸೌಂದರ್ಯ, ಉಕ್ಕಿ ಹರಿಯುವ ನದಿಗಳು, ಹಚ್ಚ ಹಸುರಾಗಿರುವ ಸಸ್ಯ ಸಂಕುಲ. ಇಂಡೋನೇಷ್ಯಾದ ಬಗ್ಗೆ ಹೇಳುತ್ತಾ ಹೋದರೆ ಪದಗಳೇ ಸಾಲುವುದಿಲ್ಲ. ಇದರ ಮೂಲದ ಬಗ್ಗೆ ಹೇಳಬೇಕೆಂದರೆ ಇದು ಭಾರತೀಯರ ಚೋಳ ರಾಜಕೀಯ ಬಗ್ಗೆ ಪ್ರಭಾವಗೊಂಡಿತ್ತು. ಅದಕ್ಕಾಗಿಯೇ ಇಲ್ಲಿ ಹಿಂದೂ ಸಂಸ್ಕೃತಿಯನ್ನು ಎಲ್ಲೆಡೆ ನೋಡಬಹುದು. ಭಾರತದಲ್ಲಿ ಹಿಂದೂಗಳು ಬಹುಸಂಖ್ಯಾತರಾಗಿದ್ದರೆ ಇಂಡೋನೇಷ್ಯಾದಲ್ಲಿ ಇಸ್ಲಾಂ ಬಹುಸಂಖ್ಯಾತರಾಗಿದ್ದಾರೆ. ಆದರೆ ಇಲ್ಲಿ ಎಲ್ಲರೂ ಸಮಾನತೆಯಿಂದ ಬಾಳುತ್ತಾ ಇದ್ದಾರೆ. ಇಲ್ಲಿರುವ ಹಿಂದೂಗಳು ಜಾತಿಗಳನ್ನೇ ಹೊಂದಿಲ್ಲ. ಇಲ್ಲಿರುವ ಬಾಲಿ ಎಂಬ ದ್ವೀಪವು ಹಿಂದೂಗಳನ್ನೇ ಬಹುಸಂಖ್ಯಾತರಾಗಿ ಹೊಂದಿದೆ. ಈ ದೇಶದಲ್ಲಿ 2 ಲಕ್ಷಕ್ಕೂ ಹೆಚ್ಚು ಹಿಂದೂ ದೇವಾಲಯಗಳಿವೆ. ಯಾರೂ ಭೇದ ಭಾವ ಇಲ್ಲದೆ ಎಲ್ಲ ದೇವರನ್ನು ಪೂಜೆ ಮಾಡುತ್ತಾರೆ. ಇಲ್ಲಿ ಶಿವ, ವಿಷ್ಣು, ಗಣೇಶ ಪ್ರಮುಖ ದೇವರುಗಳು. ಇಂಡೋನೇಷ್ಯಾದ ಶಾಲೆಗಳಲ್ಲಿ ಸರಸ್ವತಿಯ ಪೂಜೆ ನಡೆಯುತ್ತದೆ. ವಿದ್ಯೆಯ ಅಧಿದೇವತೆಯಾದ ಸರಸ್ವತಿಯನ್ನು ಅಷ್ಟು ಪ್ರಾಮುಖ್ಯವಾಗಿ ನೋಡುತ್ತಾರೆ. ಇಲ್ಲಿ ನಮ್ಮ ದೇಶದಲ್ಲಾದರೆ ಸರಸ್ವತಿಯನ್ನು ಪೂಜೆ ಮಾಡುವುದನ್ನು ಜಾತ್ಯತೀತತೆ ಸೋಗಿನಲ್ಲಿ ಖಂಡಿಸುತ್ತಾರೆ. ಜಾತ್ಯತೀತತೆ ಏನೆಂಬುದನ್ನು ಇಲ್ಲಿಯ ಜನರಿಂದ ನೋಡಿ ಕಲಿಯಬೇಕು. ಇಂಡೋನೇಷ್ಯಾದ ಕರೆನ್ಸಿ ನೋಟುಗಳಲ್ಲಿ ಗಣೇಶನ ಚಿತ್ರವನ್ನು ನೋಡಬಹುದು. ಇದನ್ನು ನಾವು ಭಾರತದಲ್ಲಿ ಊಹಿಸಲು ಸಾಧ್ಯವಿಲ್ಲ. ಏಕೆಂದರೆ ಭಾರತದಲ್ಲಿ ಹಿಂದೂಗಳು ಮಾತ್ರ ಜಾತ್ಯತೀತತೆಯನ್ನು ಪಾಲಿಸಬೇಕು ಎಂಬ ವಿತಂಡವಾದವಿದೆ. ಇಂಡೋನೇಷ್ಯಾದ ರಾಷ್ಟ್ರೀಯ ಲಾಂಛನದಲ್ಲಿ ವಿಷ್ಣುವಿನ ವಾಹನ ಗರುಡಕ್ಕೆ ಸ್ಥಾನ ಕೊಟ್ಟಿದ್ದಾರೆ ಮತ್ತು ಇಂಡೋನೇಷ್ಯಾದ ಏರ್ಲೈನ್ಸ್ ಹೆಸರು ಕೂಡ ಗರುಡ. ಇಲ್ಲಿಯ ಮುಸ್ಲಿಂ ಜನಾಂಗದವರು ಕೂಡ ಹಿಂದೂಗಳ ಹೆಸರನ್ನು ತಮ್ಮ ನಾಮಧೇಯವನ್ನಾಗಿ ಮಾಡಿಕೊಂಡಿರುತ್ತಾರೆ. ಇನ್ನು ಈ ದೇಶದ ವಿಶೇಷತೆಗಳು. ಈ ದೇಶದ ರಾಜಧಾನಿ ಜಕಾರ್ತ. ಇದು ಜನಸಂಖ್ಯೆಯ ವಿಷಯದಲ್ಲಿ 3ನೇ ಅತಿದೊಡ್ಡ ನಗರ. ಈ ಪ್ರದೇಶದಲ್ಲಿ 57% ಜನ ನಗರದಲ್ಲಿ ವಾಸಿಸುತ್ತಿದ್ದರೆ ಉಳಿದ 43% ಜನ ಗ್ರಾಮಗಳಲ್ಲಿ ವಾಸಿಸುತ್ತಿದ್ದಾರೆ. ಇಂಡೋನೇಷ್ಯಾದ ಜನಸಂಖ್ಯೆ 27.55 ಕೋಟಿ. ಇದರಲ್ಲಿ 88% ಜನ ಮುಸ್ಲಿಂ ಬಾಹುಳ್ಯವಿದ್ದು ಉಳಿದ 12% ಜನಸಂಖ್ಯೆಯಲ್ಲಿ ಉಳಿದ ಧರ್ಮದ ಜನರಿದ್ದಾರೆ. ಈ ದೇಶದಲ್ಲಿ 200ಕ್ಕೂ ಹೆಚ್ಚಿಗೂ ಭಾಷೆಗಳು ಇವೆ. ಇಲ್ಲಿ ಅಧಿಕೃತವಾಗಿ ಇಂಡೋನೇಷ್ಯಾದ ಭಾಷೆಯಾಗಿ ಬಾಹಸ್ ಇಂಡೋನೇಷಿಯಾ ಮಾತನಾಡಲ್ಪಡುತ್ತದೆ. ನಮ್ಮ ಭಾರತೀಯ ಭಾಷೆಗಳಿಗೂ ಮತ್ತು ಇಂಡೋನೇಷ್ಯಾದ ಭಾಷೆಗಳಿಗೂ ಬಹಳ ಸಾಮ್ಯತೆ ಇದೆ. ಈ ಭಾಷೆಗಳಲ್ಲಿ ನಮ್ಮ ಸಂಸ್ಕೃತದ ಪ್ರಭಾವ ಬಹಳ ಕಂಡುಬರುತ್ತದೆ. ಇದನ್ನು
ಜ್ವಾಲಾಮುಖಿಯ ನಾಡು ಎಂದು ಕೂಡ ಕರೆಯುತ್ತಾರೆ. 400ಕ್ಕೂ ಹೆಚ್ಚು ಜೀವಂತ ಜ್ವಾಲಾಮುಖಿಗಳು ಇವೆ. ಜ್ವಾಲಾಮುಖಿಗಳಿಗೆ ಇಲ್ಲಿಯ ಜನ ರೂಢಿ ಮಾಡಿಕೊಂಡಿದ್ದಾರೆ. ಮೇಲಿಂದ ಮೇಲೆ ಇಂಡೋನೇಷಿಯಾದಲ್ಲಿ ಭೂಕಂಪ ಸಂಭವಿಸುತ್ತದೆ. ಇದರಿಂದ ಅಪಾರ ಸಾವು ನೋವು, ಆಸ್ತಿಪಾಸ್ತಿ ನಾಶವಾಗುತ್ತದೆ. 2004ರಲ್ಲಿ ಸಂಭವಿಸಿದ ಸುನಾಮಿ ಯಾರಿಗೆ ನೆನಪಿಲ್ಲ ಹೇಳಿ? ಈ ಸುನಾಮಿಯಿಂದ ಅಪಾರವಾದ ಸಾವು ನೋವು ಸಂಭವಿಸಿತು. ಎಷ್ಟೋ ಜನ ನಿರಾಶ್ರಿತರಾದರು. ಉದ್ಯಮಕ್ಕೆ ಬಂದರೆ ಇಲ್ಲಿಯ ಜನ ಮೀನುಗಾರಿಕೆಯನ್ನು ಬಹಳ ಅವಲಂಬಿಸಿದ್ದಾರೆ. ಪಾಮ್ ಆಯಿಲ್ ಮತ್ತು ತೆಂಗನ್ನು ರಫ್ತು ಮಾಡುತ್ತಾರೆ. ಈ ದೇಶ ಪ್ರವಾಸೋದ್ಯಮವನ್ನು ಬಹಳ ನೆಚ್ಚಿಕೊಂಡಿದೆ. ಇಲ್ಲಿಗೆ ಬರುವ ಜನರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲಿಯ ಜನರಿಂದ ಆಗುವುದಿಲ್ಲ. ಪ್ರವಾಸಿಗರ ಜೊತೆಗೆ ಬಹಳ ಸೌಮ್ಯವಾಗಿ ನಡೆದುಕೊಳ್ಳುತ್ತಾರೆ. ಇಂಡೋನೇಷಿಯಾಗೆ ಹೋಗುವುದಕ್ಕೆ ವೀಸಾದ ಅವಶ್ಯಕತೆಯೇ ಇಲ್ಲ. 30 ದಿನಗಳವರೆಗೆ ನೀವು ಇಲ್ಲಿ ಆರಾಮವಾಗಿ ಕಾಲ ಕಳೆಯಬಹುದು. ಈ ದೇಶದ ಅಧಿಕೃತ ಚಲಾವಣಾ ನಾಣ್ಯ ಇಂಡೋನೇಷಿಯನ್ ರೂಪಾಯಿಯ. ನಮ್ಮ ಒಂದು ಭಾರತೀಯ ರೂಪಾಯಿಯ ಬೆಲೆ 192 ಇಂಡೋನೇಷಿಯನ್ ರೂಪಾಯಿಗಳು. ನೀವು ಕೊಮೊಡೋ ಡ್ರ್ಯಾಗನ್ ಹೆಸರು ಕೇಳಿರಬಹುದು. ಇದು ಅತ್ಯಂತ ವಿಷಕಾರಿಯಾದ ಅತಿದೊಡ್ಡ ಹಲ್ಲಿಯಾಗಿದೆ. ಇದು ಎಷ್ಟು ವಿಷಕಾರಿಯಾಗಿದೆ ಅಂದರೆ ಇದರ ಬಾಯಲ್ಲಿರುವ ಒಂದು ಹನಿ ಲಾವಾರಸ ಸಾಕು ಮನುಷ್ಯ 4 ಪ್ರಾಣಿಗಳನ್ನು ಕೊಲ್ಲಲು. ಇದರ ವಿಷದಿಂದ ದೇಹದಲ್ಲಿರುವ ರಕ್ತ ಹೆಪ್ಪುಗಟ್ಟುತ್ತಾ ಬಂದು ಸಾವು ಸಂಭವಿಸುತ್ತದೆ ಮತ್ತು ಪ್ಯಾರಾಲಿಸಿಸ್ ಆಗುತ್ತದೆ. ಇದಾಗಿತ್ತು ಈ ಸಂಚಿಕೆಯ ವಿಷಯ. ಪರಿಸರವನ್ನು ಉಳಿಸುವುದು ಮತ್ತು ಬೆಳೆಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದಗಳು.